ಘಟ್ಟ ಪ್ರದೇಶ ಖಾನಾಪುರ ತಾಲೂಕಿನಲ್ಲಿ ಎಗ್ಗಿಲ್ಲದೆ ಮರಳು ಮಾಫಿಯಾ ನಡೀತಾ ಇದ್ರು ಅಧಿಕಾರಿಗಳು ಯಾವುದೇ ರೀತಿಯಾದಂಥ ಕ್ರಮಕ್ಕೆ ಮುಂದಾಗ್ತಾ ಇಲ್ಲ. ಜೊತೆಗೆ ಖಾನಾಪುರದಲ್ಲಿ ಎಲ್ಲಿ ನೋಡಿದ್ರೆ ಅಲ್ಲಿ ಕೂಡ ಮರಳು ಮಾಫಿಯಾ ಆಗ್ತಿದ್ರು ಕೂಡ ಈ ಯಾವೊಬ್ಬ ಅಧಿಕಾರಿಗಳು ಕೂಡ ಅದನ್ನು ತಡೆಯುವ ಕೆಲಸವನ್ನು ಮಾಡ್ತಿಲ್ಲ. ಸದ್ಯ ನಾನಿರುವಂಥ ಸ್ಥಳ ಏನು ಖಾನಾಪುರ ತಾಲೂಕಿನ ಸದ್ಯ ಕಳ್ಳಬೇಟೆ ತಡೆ ಕೇಂದ್ರ ಸೇಡ್ಗಾಳಿ. ಇಲ್ಲಿ ಚೆಕ್ ಪೋಸ್ಟ್ ಅರಣ್ಯ ಇಲಾಖೆಯ ಚೆಕ್ ಪೋಸ್ಟ್ ಇದೆ. ಇದರ ಪಕ್ಕದಲ್ಲೇ ಕೂಡ ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಮರಳು ತುಂಬಿಕೊಂಡು ವಾಹನಗಳು ಕೂಡ ಇದೇ ಒಂದು ರಸ್ತೆಯಲ್ಲಿ ಓಡಾಡ್ತಿದ್ರು. ಯಾರೊಬ್ಬರು ಕೂಡ ಇಲ್ಲಿ ಚೆಕ್ ಪೋಸ್ಟ್ ಇದ್ರೂ ಕೂಡ ತಡಿತಾರೋ ಇಲ್ವೋ ಅನ್ನೊಂದು ಪ್ರಶ್ನೆ ಕೂಡ ಇರುವಂಥದ್ದು. ಇದೇ ಒಂದು ಚೆಕ್ ಪೋಸ್ಟ್ ಮೂಲಕ ಇಲ್ಲಿ ಎಲ್ಲ ವಾಹನಗಳು ಕೂಡ ಇದೇ ಒಂದು ರಸ್ತೆ ಮೂಲಕ ಓಡಾಡ್ತವೆ. ಆದರೆ ಇದನ್ನು ತಡೆಯಬೇಕಿದ್ದಂಥ ಅರಣ್ಯ ಇಲಾಖೆ ಅಧಿಕಾರಿಗಳಾಗಲಿ ಅಥವಾ ಪೊಲೀಸರಾಗಲಿ, ಜೊತೆಗೆ ಏನು ಸಂಬಂಧಿಸಿದಂಥ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳು ಏನು ಮಾಡ್ತಿದ್ದಾರೆ ಅನ್ನೋ ಪ್ರಶ್ನೆ ಕೂಡ ಇರುವಂಥದ್ದು. ಇಲ್ಲಿ ಇದೇ ಒಂದು ರಸ್ತೆ ಮೂಲಕ ನಿರಂತರವಾಗಿ ಮರಳು ಮಾಫಿಯಾ ನಡೀತಾ ಇದ್ರು. ಅರಣ್ಯ ಇಲಾಖೆ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಅನ್ನೋ ಪ್ರಶ್ನೆ ಕೂಡ ಇರುವಂಥದ್ದು. ಇದೇ ಒಂದು ಪಕ್ಕದಲ್ಲಿ ಅಂದರೆ ಕೆಲವು ಮೀಟರ್ಗಳ ಅಂತರದಲ್ಲಿ ಇಲ್ಲಿ ಮರಳು ಮಾಫಿಯಾ ಎಗ್ಗಿಲ್ಲದೆ, ಅಂದರೆ ಖಾನಾಪುರ ತಾಲೂಕಿನ ಹಾರೂರಿ ಅನ್ನೋ ಒಂದು ಗ್ರಾಮದಲ್ಲಿ ಎಗ್ಗಿಲ್ಲದೆ ಮರಳು ಮಾಫಿಯಾ ಆಗ್ತಾ ಇದೆ. ಅದನ್ನು ತಡಿಬೇಕಿದಂಥ ಪೊಲೀಸರಾಗಲಿ, ಇಲ್ಲಿರುವಂಥ ಕಂದಾಯ ಇಲಾಖೆ ಅಧಿಕಾರಿಗಳಾಗಲಿ, ಅರಣ್ಯ ಇಲಾಖೆ ಅಧಿಕಾರಿಗಳು ಏನು ಮಾಡ್ತಿದ್ದಾರೆ ಅನ್ನೋ ಪ್ರಶ್ನೆ ಇರುವಂಥದ್ದು. ಜೊತೆಗೆ ಇಷ್ಟೊಂದು ಚೆಕ್ ಪೋಸ್ಟ್ ಇದ್ದರೂ ಇದು ಹೇಗೆ ಹೊರಗಡೆ ಹೋಗುತ್ತೆ ಮರಳು, ಮತ್ತು ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಮರಳು ಮಾಫಿಯಾ ನಡೀತಾ ಇದ್ರು. ಅದು ಕಾಡು ಪ್ರದೇಶದಲ್ಲಿ ಮಲ್ಲಪ್ರಭಾ ನದಿಯಲ್ಲಿ ನಡೀತಾ ಇದ್ರು. ಯಾರು ಕೂಡ ಅದನ್ನು ಕಡಿವಾಣ ಹಾಕುವ ಕೆಲಸವನ್ನು ಮಾಡ್ತಿಲ್ಲ. ಹಾಗಾಗಿ ಈ ಎಲ್ಲ ಅಧಿಕಾರಿಗಳಿರ್ಬೋದು ಅಥವಾ ಈ ಇಲಾಖೆಗಳ ನಡೆ ಸಾಕಷ್ಟು ಅನುಮಾನಕ್ಕೆ ಕೂಡ ಎಡೆ ಮಾಡಿಕೊಟ್ಟಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಗುರುಪ್ರಸಾದ್ ಜೊತೆ ಮೈಲೇರ್ ಪಡಾದ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಘಟ್ಟ ಪ್ರದೇಶ ಖಾನಾಪುರ ತಾಲೂಕಿನಲ್ಲಿ ಎಗ್ಗಿಲ್ಲದೆ ಮರಳು ಮಾಫಿಯಾ ನಡೀತಾ ಇದ್ರು ಅಧಿಕಾರಿಗಳು ಯಾವುದೇ ರೀತಿಯಾದಂಥ ಕ್ರಮಕ್ಕೆ ಮುಂದಾಗ್ತಾ ಇಲ್ಲ. ಜೊತೆಗೆ ಖಾನಾಪುರದಲ್ಲಿ ಎಲ್ಲಿ ನೋಡಿದ್ರೆ ಅಲ್ಲಿ ಕೂಡ ಮರಳು ಮಾಫಿಯಾ ಆಗ್ತಿದ್ರು ಕೂಡ ಈ ಯಾವೊಬ್ಬ ಅಧಿಕಾರಿಗಳು ಕೂಡ ಅದನ್ನು ತಡೆಯುವ ಕೆಲಸವನ್ನು ಮಾಡ್ತಿಲ್ಲ. ಸದ್ಯ ನಾನಿರುವಂಥ ಸ್ಥಳ ಏನು ಖಾನಾಪುರ ತಾಲೂಕಿನ ಸದ್ಯ ಕಳ್ಳಬೇಟೆ ತಡೆ ಕೇಂದ್ರ ಸೇಡ್ಗಾಳಿ. ಇಲ್ಲಿ ಚೆಕ್ ಪೋಸ್ಟ್ ಅರಣ್ಯ ಇಲಾಖೆಯ ಚೆಕ್ ಪೋಸ್ಟ್ ಇದೆ. ಇದರ ಪಕ್ಕದಲ್ಲೇ ಕೂಡ ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಮರಳು ತುಂಬಿಕೊಂಡು ವಾಹನಗಳು ಕೂಡ ಇದೇ ಒಂದು ರಸ್ತೆಯಲ್ಲಿ ಓಡಾಡ್ತಿದ್ರು. ಯಾರೊಬ್ಬರು ಕೂಡ ಇಲ್ಲಿ ಚೆಕ್ ಪೋಸ್ಟ್ ಇದ್ರೂ ಕೂಡ ತಡಿತಾರೋ ಇಲ್ವೋ ಅನ್ನೋ ಪ್ರಶ್ನೆ ಕೂಡ ಇರುವಂಥದ್ದು. ಇದೇ ಒಂದು ಚೆಕ್ ಪೋಸ್ಟ್ ಮೂಲಕ ಇಲ್ಲಿ ಎಲ್ಲ ವಾಹನಗಳು ಕೂಡ ಇದೇ ಒಂದು ರಸ್ತೆ ಮೂಲಕ ಓಡಾಡ್ತವೆ. ಆದರೆ ಇದನ್ನು ತಡೆಯಬೇಕಿದ್ದಂಥ ಅರಣ್ಯ ಇಲಾಖೆ ಅಧಿಕಾರಿಗಳಾಗಲಿ ಅಥವಾ ಪೊಲೀಸರಾಗಲಿ, ಜೊತೆಗೆ ಏನು ಸಂಬಂಧಿಸಿದಂಥ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳು ಏನು ಮಾಡ್ತಿದ್ದಾರೆ ಅನ್ನೋ ಪ್ರಶ್ನೆ ಕೂಡ ಇರುವಂಥದ್ದು. ಇಲ್ಲಿ ಇದೇ ಒಂದು ರಸ್ತೆ ಮೂಲಕ ನಿರಂತರವಾಗಿ ಮರಳು ಮಾಫಿಯಾ ನಡೀತಾ ಇದ್ರು. ಅರಣ್ಯ ಇಲಾಖೆ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಅನ್ನೋ ಪ್ರಶ್ನೆ ಕೂಡ ಇರುವಂಥದ್ದು. ಇದೇ ಒಂದು ಪಕ್ಕದಲ್ಲಿ ಅಂದರೆ ಕೆಲವು ಮೀಟರ್ಗಳ ಅಂತರದಲ್ಲಿ ಇಲ್ಲಿ ಮರಳು ಮಾಫಿಯಾ ಎಗ್ಗಿಲ್ಲದೆ, ಅಂದರೆ ಖಾನಾಪುರ ತಾಲೂಕಿನ ಹಾರೂರಿ ಅನ್ನೋ ಒಂದು ಗ್ರಾಮದಲ್ಲಿ ಎಗ್ಗಿಲ್ಲದೆ ಮರಳು ಮಾಫಿಯಾ ಆಗ್ತಾ ಇದೆ. ಅದನ್ನು ತಡಿಬೇಕಿದಂಥ ಪೊಲೀಸರಾಗಲಿ, ಇಲ್ಲಿರುವಂಥ ಕಂದಾಯ ಇಲಾಖೆ ಅಧಿಕಾರಿಗಳಾಗಲಿ, ಅರಣ್ಯ ಇಲಾಖೆ ಅಧಿಕಾರಿಗಳು ಏನು ಮಾಡ್ತಿದ್ದಾರೆ ಅನ್ನೋ ಪ್ರಶ್ನೆ ಇರುವಂಥದ್ದು. ಜೊತೆಗೆ ಇಷ್ಟೊಂದು ಚೆಕ್ ಪೋಸ್ಟ್ ಇದ್ದರೂ ಇದು ಹೇಗೆ ಹೊರಗಡೆ ಹೋಗುತ್ತೆ ಮರಳು, ಮತ್ತು ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಮರಳು ಮಾಫಿಯಾ ನಡೀತಾ ಇದ್ರು. ಅದು ಕಾಡು ಪ್ರದೇಶದಲ್ಲಿ ಮಲ್ಲಪ್ರಭಾ ನದಿಯಲ್ಲಿ ನಡೀತಾ ಇದ್ರು. ಯಾರು ಕೂಡ ಅದನ್ನು ಕಡಿವಾಣ ಹಾಕುವ ಕೆಲಸವನ್ನು ಮಾಡ್ತಿಲ್ಲ. ಹಾಗಾಗಿ ಈ ಎಲ್ಲ ಅಧಿಕಾರಿಗಳಿರ್ಬೋದು ಅಥವಾ ಈ ಇಲಾಖೆಗಳ ನಡೆ ಸಾಕಷ್ಟು ಅನುಮಾನಕ್ಕೆ ಕೂಡ ಎಡೆ ಮಾಡಿಕೊಟ್ಟಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಗುರುಪ್ರಸಾದ್ ಜೊತೆ ಮೈಲೇರ್ ಪಡಾದ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಘಟ್ಟ ಪ್ರದೇಶ ಖಾನಾಪುರ ತಾಲೂಕಿನಲ್ಲಿ ಎಗ್ಗಿಲ್ಲದೆ ಮರಳು ಮಾಫಿಯಾ ನಡೀತಾ ಇದ್ರು ಅಧಿಕಾರಿಗಳು ಯಾವುದೇ ರೀತಿಯಾದಂಥ ಕ್ರಮಕ್ಕೆ ಮುಂದಾಗ್ತಾ ಇಲ್ಲ. ಜೊತೆಗೆ ಖಾನಾಪುರದಲ್ಲಿ ಎಲ್ಲಿ ನೋಡಿದ್ರೆ ಅಲ್ಲಿ ಕೂಡ ಮರಳು ಮಾಫಿಯಾ ಆಗ್ತಿದ್ರು ಕೂಡ ಈ ಯಾವೊಬ್ಬ ಅಧಿಕಾರಿಗಳು ಕೂಡ ಅದನ್ನು ತಡೆಯುವ ಕೆಲಸವನ್ನು ಮಾಡ್ತಿಲ್ಲ. ಸದ್ಯ ನಾನಿರುವಂಥ ಸ್ಥಳ ಏನು ಖಾನಾಪುರ ತಾಲೂಕಿನ ಸದ್ಯ ಕಳ್ಳಬೇಟೆ ತಡೆ ಕೇಂದ್ರ ಸೇಡ್ಗಾಳಿ. ಇಲ್ಲಿ ಚೆಕ್ ಪೋಸ್ಟ್ ಅರಣ್ಯ ಇಲಾಖೆಯ ಚೆಕ್ ಪೋಸ್ಟ್ ಇದೆ. ಇದರ ಪಕ್ಕದಲ್ಲೇ ಕೂಡ ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಮರಳು ತುಂಬಿಕೊಂಡು ವಾಹನಗಳು ಕೂಡ ಇದೇ ಒಂದು ರಸ್ತೆಯಲ್ಲಿ ಓಡಾಡ್ತಿದ್ರು. ಯಾರೊಬ್ಬರು ಕೂಡ ಇಲ್ಲಿ ಚೆಕ್ ಪೋಸ್ಟ್ ಇದ್ರೂ ಕೂಡ ತಡಿತಾರೋ ಇಲ್ವೋ ಅನ್ನೋ ಪ್ರಶ್ನೆ ಕೂಡ ಇರುವಂಥದ್ದು. ಇದೇ ಒಂದು ಚೆಕ್ ಪೋಸ್ಟ್ ಮೂಲಕ ಇಲ್ಲಿ ಎಲ್ಲ ವಾಹನಗಳು ಕೂಡ ಇದೇ ಒಂದು ರಸ್ತೆ ಮೂಲಕ ಓಡಾಡ್ತವೆ. ಆದರೆ ಇದನ್ನು ತಡೆಯಬೇಕಿದ್ದಂಥ ಅರಣ್ಯ ಇಲಾಖೆ ಅಧಿಕಾರಿಗಳಾಗಲಿ ಅಥವಾ ಪೊಲೀಸರಾಗಲಿ, ಜೊತೆಗೆ ಏನು ಸಂಬಂಧಿಸಿದಂಥ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳು ಏನು ಮಾಡ್ತಿದ್ದಾರೆ ಅನ್ನೋ
ಪ್ರಶ್ನೆ ಕೂಡ ಇರುವಂಥದ್ದು. ಇಲ್ಲಿ ಇದೇ ಒಂದು ರಸ್ತೆ ಮೂಲಕ ನಿರಂತರವಾಗಿ ಮರಳು ಮಾಫಿಯಾ ನಡೀತಾ ಇದ್ರು. ಅರಣ್ಯ ಇಲಾಖೆಯ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಅನ್ನೋ ಒಂದು ಪ್ರಶ್ನೆ ಕೂಡ ಇರುವಂಥದ್ದು. ಇದೇ ಒಂದು ಪಕ್ಕದಲ್ಲಿ ಅಂದರೆ ಕೆಲವು ಮೀಟರ್ಗಳ ಅಂತರದಲ್ಲಿ ಇಲ್ಲಿ ಮರಳು ಮಾಫಿಯಾ ಎಗ್ಗಿಲ್ಲದೆ, ಅಂದರೆ ಖಾನಾಪುರ ತಾಲೂಕಿನ ಹಾರೂರಿ ಅನ್ನೋ ಒಂದು ಗ್ರಾಮದಲ್ಲಿ ಎಗ್ಗಿಲ್ಲದೆ ಮರಳು ಮಾಫಿಯಾ ಆಗ್ತಾ ಇದೆ. ಅದನ್ನು ತಡಿಬೇಕಿದಂಥ ಪೊಲೀಸರಾಗಲಿ, ಇಲ್ಲಿರುವಂಥ ಕಂದಾಯ ಇಲಾಖೆ ಅಧಿಕಾರಿಗಳಾಗಲಿ, ಅರಣ್ಯ ಇಲಾಖೆ ಅಧಿಕಾರಿಗಳು ಏನು ಮಾಡ್ತಿದ್ದಾರೆ ಅನ್ನೋ ಪ್ರಶ್ನೆ ಇರುವಂಥದ್ದು. ಜೊತೆಗೆ ಇಷ್ಟೊಂದು ಚೆಕ್ ಪೋಸ್ಟ್ ಇದ್ದರೂ ಇದು ಹೇಗೆ ಹೊರಗಡೆ ಹೋಗುತ್ತೆ ಮರಳು, ಮತ್ತು ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಮರಳು ಮಾಫಿಯಾ ನಡೀತಾ ಇದ್ರು, ಅದು ಕಾಡು ಪ್ರದೇಶದಲ್ಲಿ ಮಲ್ಲಪ್ರಭಾ ನದಿಯಲ್ಲಿ ನಡೀತಾ ಇದ್ರು. ಯಾರು ಕೂಡ ಅದನ್ನು ಕಡಿವಾಣ ಹಾಕುವ ಕೆಲಸವನ್ನು ಮಾಡ್ತಿಲ್ಲ. ಹಾಗಾಗಿ ಈ ಎಲ್ಲ ಅಧಿಕಾರಿಗಳಿರ್ಬೋದು ಅಥವಾ ಈ ಇಲಾಖೆಗಳ ನಡೆ ಸಾಕಷ್ಟು ಅನುಮಾನಕ್ಕೆ ಕೂಡ ಎಡೆ ಮಾಡಿಕೊಟ್ಟಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಗುರುಪ್ರಸಾದ್ ಜೊತೆ ಮೈಲೇರ್ ಪಡಾದ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಘಟ್ಟ ಪ್ರದೇಶ ಖಾನಾಪುರ ತಾಲೂಕಿನಲ್ಲಿ ಎಗ್ಗಿಲ್ಲದೆ ಮರಳು ಮಾಫಿಯಾ ನಡೀತಾ ಇದ್ರು. ಅಧಿಕಾರಿಗಳು ಯಾವುದೇ ರೀತಿಯಾದಂಥ ಕ್ರಮಕ್ಕೆ ಮುಂದಾಗ್ತಾ ಇಲ್ಲ. ಜೊತೆಗೆ ಖಾನಾಪುರದಲ್ಲಿ ಎಲ್ಲಿ ನೋಡಿದ್ರೆ ಅಲ್ಲಿ ಕೂಡ ಮರಳು ಮಾಫಿಯಾ ಆಗ್ತಿದ್ರು ಕೂಡ ಯಾವೊಬ್ಬ ಅಧಿಕಾರಿಗಳು ಕೂಡ ಅದನ್ನು ತಡೆಯುವ ಕೆಲಸವನ್ನು ಮಾಡ್ತಿಲ್ಲ. ಸದ್ಯ ನಾನಿರುವಂಥ ಸ್ಥಳ ಏನು ಖಾನಾಪುರ ತಾಲೂಕಿನ ಸದ್ಯ ಕಳ್ಳಬೇಟೆ ತಡೆ ಕೇಂದ್ರ ಸೇಡ್ಗಾಳಿ. ಇಲ್ಲಿ ಚೆಕ್ ಪೋಸ್ಟ್, ಅರಣ್ಯ ಇಲಾಖೆಯ ಚೆಕ್ ಪೋಸ್ಟ್ ಇದೆ. ಇದರ ಪಕ್ಕದಲ್ಲೇ ಕೂಡ ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಮರಳು ತುಂಬಿಕೊಂಡು ವಾಹನಗಳು ಕೂಡ ಇದೇ ಒಂದು ರಸ್ತೆಯಲ್ಲಿ ಓಡಾಡ್ತಿದ್ರು. ಯಾರೊಬ್ಬರು ಕೂಡ ಇಲ್ಲಿ ಚೆಕ್ ಪೋಸ್ಟ್ ಇದ್ರೂ ಕೂಡ ತಡಿತಾರೋ ಇಲ್ವೋ ಅನ್ನೊಂದು ಪ್ರಶ್ನೆ ಕೂಡ ಇರುವಂಥದ್ದು. ಇದೇ ಒಂದು ಚೆಕ್ ಪೋಸ್ಟ್ ಮೂಲಕ ಇಲ್ಲಿ ಎಲ್ಲ ವಾಹನಗಳು ಕೂಡ ಇದೇ ಒಂದು ರಸ್ತೆ ಮೂಲಕ ಓಡಾಡ್ತವೆ. ಆದರೆ ಇದನ್ನು ತಡೆಯಬೇಕಿದ್ದಂಥ ಅರಣ್ಯ ಇಲಾಖೆ ಅಧಿಕಾರಿಗಳಾಗಲಿ ಅಥವಾ ಪೊಲೀಸರಾಗಲಿ, ಜೊತೆಗೆ ಏನು ಸಂಬಂಧಿಸಿದಂಥ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳು ಏನು ಮಾಡ್ತಿದ್ದಾರೆ ಅನ್ನೋ ಪ್ರಶ್ನೆ ಕೂಡ ಇರುವಂಥದ್ದು. ಇಲ್ಲಿ ಇದೇ ಒಂದು ರಸ್ತೆ ಮೂಲಕ ನಿರಂತರವಾಗಿ ಮರಳು ಮಾಫಿಯಾ ನಡೀತಾ ಇದ್ರು. ಅರಣ್ಯ ಇಲಾಖೆಯ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಅನ್ನೋ ಒಂದು ಪ್ರಶ್ನೆ ಕೂಡ ಇರುವಂಥದ್ದು. ಇದೇ ಒಂದು ಪಕ್ಕದಲ್ಲಿ ಅಂದರೆ ಕೆಲವು ಮೀಟರ್ಗಳ ಅಂತರದಲ್ಲಿ ಇಲ್ಲಿ ಮರಳು ಮಾಫಿಯಾ ಎಗ್ಗಿಲ್ಲದೆ, ಅಂದರೆ ಖಾನಾಪುರ ತಾಲೂಕಿನ ಹಾರೂರಿ ಅನ್ನೋ ಒಂದು ಗ್ರಾಮದಲ್ಲಿ ಎಗ್ಗಿಲ್ಲದೆ ಮರಳು ಮಾಫಿಯಾ ಆಗ್ತಾ ಇದೆ. ಅದನ್ನು ತಡಿಬೇಕಿದಂಥ ಪೊಲೀಸರಾಗಲಿ, ಇಲ್ಲಿರುವಂಥ ಕಂದಾಯ ಇಲಾಖೆ ಅಧಿಕಾರಿಗಳಾಗಲಿ, ಅರಣ್ಯ ಇಲಾಖೆ ಅಧಿಕಾರಿಗಳು ಏನು ಮಾಡ್ತಿದ್ದಾರೆ ಅನ್ನೋ ಪ್ರಶ್ನೆ ಇರುವಂಥದ್ದು. ಜೊತೆಗೆ ಇಷ್ಟೊಂದು ಚೆಕ್ ಪೋಸ್ಟ್ ಇದ್ದರೂ ಇದು ಹೇಗೆ ಹೊರಗಡೆ ಹೋಗುತ್ತೆ ಮರಳು, ಮತ್ತು ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಮರಳು ಮಾಫಿಯಾ ನಡೀತಾ ಇದ್ರು, ಅದು ಕಾಡು ಪ್ರದೇಶದಲ್ಲಿ ಮಲ್ಲಪ್ರಭಾ ನದಿಯಲ್ಲಿ ನಡೀತಾ ಇದ್ರು. ಯಾರು ಕೂಡ ಅದನ್ನು ಕಡಿವಾಣ ಹಾಕುವ ಕೆಲಸವನ್ನು ಮಾಡ್ತಿಲ್ಲ. ಹಾಗಾಗಿ ಈ ಎಲ್ಲ ಅಧಿಕಾರಿಗಳಿರ್ಬೋದು ಅಥವಾ ಈ ಇಲಾಖೆಗಳ ನಡೆ ಸಾಕಷ್ಟು ಅನುಮಾನಕ್ಕೆ ಕೂಡ ಎಡೆ ಮಾಡಿಕೊಟ್ಟಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಗುರುಪ್ರಸಾದ್ ಜೊತೆ ಮೈಲೇರ್ ಪಡಾದ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಘಟ್ಟ ಪ್ರದೇಶ ಖಾನಾಪುರ ತಾಲೂಕಿನಲ್ಲಿ ಎಗ್ಗಿಲ್ಲದೆ ಮರಳು ಮಾಫಿಯಾ ನಡೀತಾ ಇದ್ರು. ಅಧಿಕಾರಿಗಳು ಯಾವುದೇ ರೀತಿಯಾದಂಥ ಕ್ರಮಕ್ಕೆ ಮುಂದಾಗ್ತಾ ಇಲ್ಲ. ಜೊತೆಗೆ ಖಾನಾಪುರದಲ್ಲಿ ಎಲ್ಲಿ ನೋಡಿದ್ರೆ ಅಲ್ಲಿ ಕೂಡ ಮರಳು ಮಾಫಿಯಾ ಆಗ್ತಿದ್ರು ಕೂಡ ಯಾವೊಬ್ಬ ಅಧಿಕಾರಿಗಳು ಕೂಡ ಅದನ್ನು ತಡೆಯುವ ಕೆಲಸವನ್ನು ಮಾಡ್ತಿಲ್ಲ. ಸದ್ಯ ನಾನಿರುವಂಥ ಸ್ಥಳ ಏನು ಖಾನಾಪುರ ತಾಲೂಕಿನ ಸದ್ಯ ಕಳ್ಳಬೇಟೆ ತಡೆ ಕೇಂದ್ರ ಸೇಡ್ಗಾಳಿ. ಇಲ್ಲಿ ಚೆಕ್ ಪೋಸ್ಟ್, ಅರಣ್ಯ ಇಲಾಖೆಯ ಚೆಕ್ ಪೋಸ್ಟ್ ಇದೆ. ಇದರ ಪಕ್ಕದಲ್ಲೇ ಕೂಡ ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಮರಳು ತುಂಬಿಕೊಂಡು ವಾಹನಗಳು ಕೂಡ ಇದೇ ಒಂದು ರಸ್ತೆಯಲ್ಲಿ ಓಡಾಡ್ತಿದ್ರು. ಯಾರೊಬ್ಬರು ಕೂಡ ಇಲ್ಲಿ ಚೆಕ್ ಪೋಸ್ಟ್ ಇದ್ರೂ ಕೂಡ ತಡಿತಾರೋ ಇಲ್ವೋ ಅನ್ನೋ ಪ್ರಶ್ನೆ ಕೂಡ ಇರುವಂಥದ್ದು. ಇದೇ ಒಂದು ಚೆಕ್ ಪೋಸ್ಟ್ ಮೂಲಕ ಇಲ್ಲಿ ಎಲ್ಲ ವಾಹನಗಳು ಕೂಡ ಇದೇ ಒಂದು ರಸ್ತೆ ಮೂಲಕ ಓಡಾಡ್ತವೆ. ಆದರೆ ಇದನ್ನು ತಡೆಯಬೇಕಿದ್ದಂಥ ಅರಣ್ಯ ಇಲಾಖೆ ಅಧಿಕಾರಿಗಳಾಗಲಿ ಅಥವಾ ಪೊಲೀಸರಾಗಲಿ, ಜೊತೆಗೆ ಏನು ಸಂಬಂಧಿಸಿದಂಥ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳು ಏನು ಮಾಡ್ತಿದ್ದಾರೆ ಅನ್ನೋ ಪ್ರಶ್ನೆ ಕೂಡ ಇರುವಂಥದ್ದು. ಇಲ್ಲಿ ಇದೇ ಒಂದು ರಸ್ತೆ ಮೂಲಕ ನಿರಂತರವಾಗಿ ಮರಳು ಮಾಫಿಯಾ ನಡೀತಾ ಇದ್ರು. ಅರಣ್ಯ ಇಲಾಖೆಯ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಅನ್ನೋ ಪ್ರಶ್ನೆ ಕೂಡ ಇರುವಂಥದ್ದು. ಇದೇ ಒಂದು ಪಕ್ಕದಲ್ಲಿ ಅಂದರೆ ಕೆಲವು ಮೀಟರ್ಗಳ ಅಂತರದಲ್ಲಿ ಇಲ್ಲಿ ಮರಳು ಮಾಫಿಯಾ ಎಗ್ಗಿಲ್ಲದೆ, ಅಂದರೆ ಖಾನಾಪುರ ತಾಲೂಕಿನ ಹಾರೂರಿ ಅನ್ನೋ ಒಂದು ಗ್ರಾಮದಲ್ಲಿ ಎಗ್ಗಿಲ್ಲದೆ ಮರಳು ಮಾಫಿಯಾ ಆಗ್ತಾ ಇದೆ. ಅದನ್ನು ತಡಿಬೇಕಿದಂಥ ಪೊಲೀಸರಾಗಲಿ, ಇಲ್ಲಿರುವಂಥ ಕಂದಾಯ ಇಲಾಖೆ ಅಧಿಕಾರಿಗಳಾಗಲಿ, ಅರಣ್ಯ ಇಲಾಖೆ ಅಧಿಕಾರಿಗಳು ಏನು ಮಾಡ್ತಿದ್ದಾರೆ ಅನ್ನೋ ಪ್ರಶ್ನೆ ಇರುವಂಥದ್ದು. ಜೊತೆಗೆ ಇಷ್ಟೊಂದು ಚೆಕ್ ಪೋಸ್ಟ್ ಇದ್ದರೂ ಇದು ಹೇಗೆ ಹೊರಗಡೆ ಹೋಗುತ್ತೆ ಮರಳು, ಮತ್ತು ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಮರಳು ಮಾಫಿಯಾ ನಡೀತಾ ಇದ್ರು, ಅದು ಕಾಡು ಪ್ರದೇಶದಲ್ಲಿ ಮಲ್ಲಪ್ರಭಾ ನದಿಯಲ್ಲಿ ನಡೀತಾ ಇದ್ರು. ಯಾರು ಕೂಡ ಅದನ್ನು ಕಡಿವಾಣ ಹಾಕುವ ಕೆಲಸವನ್ನು ಮಾಡ್ತಿಲ್ಲ. ಹಾಗಾಗಿ ಈ ಎಲ್ಲ ಅಧಿಕಾರಿಗಳಿರ್ಬೋದು ಅಥವಾ ಈ ಇಲಾಖೆಗಳ ನಡೆ ಸಾಕಷ್ಟು ಅನುಮಾನಕ್ಕೆ ಕೂಡ ಎಡೆ ಮಾಡಿಕೊಟ್ಟಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಗುರುಪ್ರಸಾದ್ ಜೊತೆ ಮೈಲೇರ್ ಪಡಾದ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ.